ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹತ್ತಳ್ಳಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸಾವಿರದ 1990 ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದಕರ ಅಟ್ಟಹಾಸ, ಕೊಲೆ, ಸುಲಿಗೆ, ಅತ್ಯಾಚಾರ, ಹಿಂಸೆ, ಅಶಾಂತಿಗೆ ಕಂಗಾಲ ಹೋಗಿತ್ತು ಗಾಂಧಿ ಕಾಶ್ಮೀರ ಕಣಿವೆ. ಆ ಕಾಲದಲ್ಲಿ ನಡೆದ ನರ್ಸ್ ಮರ್ಡರ್ ಅನೇಕ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು. ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ನರ್ಸ್ ಹೆಸರು ಸರಳ ಭಟ್. 3.5 ದಶಕದ ಹಿಂದೆ ಹತ್ಯೆಯಾದ ನರ್ಸ್ ಸರಳ ಭಟ್ ಹೆಸರು ಮರೆತೇ ಹೋಗಿತ್ತು. ಆದರೆ ಪ್ರಸಕ್ತ ಸರಳ ಭಟ್ ಹತ್ಯೆ ಮತ್ತೆ ಮುನ್ನೆಲೆಗೆ. 36 ವರ್ಷ ಕಂಡ್ರಿ. ಅದರ ನಂತರ ಸರಳ ಭಟ್ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಕಂಡಿದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ವಿಶೇಷ ತನಿಖಾ ಸಂಸ್ಥೆ NIA 700ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಆರೋಪ ಪಟ್ಟಿಯಲ್ಲಿ ಇರುವ ಪ್ರಮುಖ ಹೆಸರು ಕಾಶ್ಮೀರಿ ಪ್ರತ್ಯೇಕತಾವಾದಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಶೇಖ್ ಹ್ಯಾಂಡ್ ಮಾಡಿದ ಲಿಂಕ್. ಇದು ಕೇವಲ ಕೊಲೆಯಲ್ಲ, ಭಯೋತ್ಪಾದನೆ ಕತ್ತಲ ಇತಿಹಾಸ ಮತ್ತೆ ನೆನಪಿಸುವ ಪ್ರಕರಣ. ಸರಳ ಭಟ್ ಯಾರು? ಏನದು ಮರ್ಡರ್ ಮಿಸ್ಟ್ರಿ? ಶವನೇ ಹೇಳ್ತಿತ್ತು ಇದು ಕೊಲೆ ಅಂತ. ಆದರೆ ಸಾಕ್ಷಿ ಹೇಳುವುದಕ್ಕೆ ಭಯೋತ್ಪಾದಕರ ಭಯ. ಇನ್ನೇನು ಸರಳ ಭಟ್ ಕೊಲೆಯ 10ರಲ್ಲಿ 11 ಆಗಿ ಹೋಯ್ತು ಎನ್ನುವಷ್ಟರಲ್ಲಿ ಮತ್ತೆ ಎದ್ದು ಬಂದಿದೆ. ಕೊಲೆ ಮಾಡಿದವರು ಯಾರು? ರೀಸನ್ ಏನು? ನೋಡ್ಕೊಂಡು ಬರೋಣ ಬನ್ನಿ. ಸರಳ ಭಟ್ ಕಾಶ್ಮೀರಿ ಪಂಡಿತ ಕುಟುಂಬದ ಯುವತಿ. ಬಟ್ ಕೊಲೆಯಾದ ಕಾಲ ಉಂಟಲ್ಲ, ಆ ಕಾಶ್ಮೀರದಲ್ಲಿ ಅದು ಭಯೋತ್ಪಾದಕರ ಅಟ್ಟಹಾಸದ ಕಾಲ. ಅದೆಷ್ಟು ಪಂಡಿತ ಕುಟುಂಬ ಕಾಶ್ಮೀರ ತೊರೆದು ಬೇರೆ ಬೇರೆ ಕಡೆ ವಲಸೆ ಹೋದ್ರು ಕಣ್ರಿ. ಹೋಗದೆ ಉಳಿದವರು ಭಯೋತ್ಪಾದಕರು ನರಕ ತೋರಿಸಿದ್ರು. ಹಿಂಸೆಯ ಪರಾಕಾಷ್ಠೆ ಕಾಶ್ಮೀರದಲ್ಲಿ ವಿಜೃಂಭಿಸಿದ್ರು. ಮಸೀದಿಗಳ ಮೂಲಕ ಪಂಡಿತರು ಕಾಶ್ಮೀರ ತೊರೆಯುವಂತೆ ಅನೌನ್ಸ್ ಮಾಡಿದ್ರು. ಹೋಗದವರ ಹತ್ಯೆ, ಕುಟುಂಬದವರ ಎದುರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದು ಹೋದ ಕಾಲಘಟ್ಟದಲ್ಲಿ ಸರಳ ಭಟ್ ಎನ್ನುವ ಮಹಿಳೆಯ ಹತ್ಯೆಯಾಗಿ ಹೋಯಿತು. ಸರಳ ಭಟ್ ಮಧ್ಯಮ ಪಂಡಿತ ಕುಟುಂಬದಲ್ಲಿ ಜನಿಸಿದ ಯುವತಿ. ವೃತ್ತಿ ಈಕೆಗೆ ಅನಿವಾರ್ಯ. ಯಾಕೆ ಅಂತಂದ್ರೆ ಆರ್ಥಿಕವಾಗಿ ಸದೃಢವಾಗಿರಲಿಲ್ಲ ಆ ಕುಟುಂಬ. ನರ್ಸ್ ವೃತ್ತಿ ಮೂಲಕ ಕುಟುಂಬಕ್ಕೆ ನೆರವಾದರೆ ಭಟ್ ಜೀವನದ ಗುರಿ ಒಂದೇ, ರೋಗಿಗಳ ಸೇವೆ. ಆದರೆ ಆ ಕಾಲದಲ್ಲಿ ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿ ನಿರಲಿಲ್ಲ ರೀ. ಆದರೂ ಸರಳ ಭಟ್ ವೃತ್ತಿ ಧರ್ಮ ಮರೆಯಲಿಲ್ಲ. ಈಕೆ ಕೆಲಸ ಮಾಡ್ತಿದ್ದ ಆಸ್ಪತ್ರೆ ಯಾವುದು ಗೊತ್ತಾ? ಶ್ರೀನಗರ ಶೇರ್-ಇ-ಕಾಶ್ಮೀರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ. 1990 ಏಪ್ರಿಲ್ 18 ಶ್ರೀನಗರ ಹಾಸ್ಟೆಲ್ ಇದ್ದ ಸರಳ ಭಟ್ ಕಾಣೆ ಆಗ್ತಾಳೆ. ಭಟ್ ಕುಟುಂಬ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸುತ್ತೆ. ಪೊಲೀಸ್ ಬಾತ್ಮೀದಾರರು ಎಂದ ಭಯೋತ್ಪಾದಕರು ಸರಳ ಭಟ್ ಅಪಹರಿಸಿದ್ರು ಅಂತ ಪ್ರಾಥಮಿಕವಾಗಿ ಅಂದಾಜಿಸಲಾಗಿತ್ತು. ಭಟ್ ಕಾಣೆ ಅವರ ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದ ಸುಳ್ಳಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಭೀಕರ ಸುದ್ದಿಯೂ ಹೊರಬಂತು. ರಸ್ತೆ ಬದಿಯಲ್ಲಿ ಸರಳ ಭಟ್ ಅನಾಥವಾಗಿ ಶವವಾಗಿ ಸಿಕ್ಕಿದ್ರು ಕಂಡ್ರಿ ಹೆಣ್ಮಗಳು. ಸರಳ ಭಟ್ ಎನ್ನುವುದು ಖಚಿತವೂ ಆಯಿತು. ಇದೊಂದು ಹತ್ಯೆ ಎನ್ನುವುದು ಬಾಡಿಯ ಖಚಿತಪಡಿಸ್ತಾ ಇತ್ತು. ಶವ ಪರೀಕ್ಷೆ ನಡೆಸಿದ ಡಾಕ್ಟರ್ ಸರಳ ಭಟ್ ಮೈ ಮೇಲಿದ್ದ ಗಾಯ, ನಡೆಸಿದ ಕ್ರೌರ್ಯ ನೋಡಿ ಬೆಚ್ಚಿ ಬಿದ್ದು ಕಂಡ್ರಿ. ದೇಹದಲ್ಲಿ ಗುಂಡು ನುಗ್ಗಿಸಲಾಗಿತ್ತು, ಅತ್ಯಾಚಾರ ನಡೆದಿತ್ತು. ಸೇವೆಗೆ ಮುಡುಪಾಗಿದ್ದ ಸರಳ ಮತಾಂಧರ ಅಟ್ಟಹಾಸಕ್ಕೆ ಬಲಿಯಾಗಿ ಹೋದ್ದು ಕಂಡ್ರಿ. ಶ್ರೀನಗರದ ಆಪ್ಟೂರ್ ಪ್ರದೇಶದಲ್ಲಿ ಸರಳ ಸಾಪತ್ತೆಯಾಗಿತ್ತು. ತನಿಖೆಯಲ್ಲಿ ಹೊರಬಂದ ಮಾಹಿತಿ ಮನ ಕುಲಕ್ಕೆ ನಾಚಿಕೆ ಪಡುವಂತೆ ಇದೆ ಕಂಡ್ರಿ. ಕೊಲೆ ಮಾಡುವ ಮೊದಲು ಸರಳ ಭಟ್ ಅವರನ್ನು ಕ್ರೂರವಾಗಿ ಹಿಂಸೆಗೊಳಪಡಿಸಲಾಗಿತ್ತು ಎಂದು ಪೊಲೀಸ್ ಹೇಳ್ತಾರೆ. ಇದಾದ ನಂತರ ಸ್ವಯಂ ಚಾಲಿತ ರೈಫಲ್ನಿಂದ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಘಟನೆ ಕಾಶ್ಮೀರಿ ಭಯೋತ್ಪಾದಕರ ಅಧ್ಯಾಯಗಳಲ್ಲಿ ಒಂದಾಗಿ ಉಳಿದು ಹೋಗಿದೆ. 36 ವರ್ಷಗಳ ನಂತರ ಪ್ರಕರಣ ಮತ್ತೆ ಚರ್ಚೆಗೆ ಬಂದಿದೆ. ಜಮ್ಮು ಮತ್ತು ಕಾಶ್ಮೀರ NIA ಈಗ 700ಕ್ಕೂ ಹೆಚ್ಚು ಪುಟ ಚಾರ್ಜ್ ಶೀಟ್ ಸಲ್ಲಿಸಿದೆ. ಆರೋಪ ಪಟ್ಟಿಯಲ್ಲಿ ಸಂಘಟನೆಯ ಪ್ರಮುಖ, ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಿದ ಪ್ರಧಾನಿ ಮನಮೋಹನ್ ಸಿಂಗ್ ಭೇಟಿ ಮಾಡಿ ಶೇಕ್ ಹ್ಯಾಂಡ್ ಮಾಡಿದ ನಾಯಕ ಯಾಸೀನ್ ಮಲಿಕ್, ಈತನಿಗೆ ಸಾಥ್ ಕೊಟ್ಟವರು ಖುರ್ಷಿದ್ ಅಹಮದ್ ಟಾಲ್ಕು, ಅಬ್ದುಲ್ ಹಮೀದ್ ಶೇಖ್, ಮೊಹಮ್ಮದ್ ಯೂಸಫ್, ಸೋಫಿ ಆಲಿಯಾಸ್ ಇದ್ರೀಸ್ ಹಾಗೂ ಗುಲಾಂ ಮಹಮ್ಮದ್ ಟಪ್ಪು ಪ್ರಮುಖ ಆರೋಪಿಗಳು. ಇವರ ವಿರುದ್ಧ ಟಾಡಾ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ.
ಯೂನಿಸ್ ಮಲ್ಲಿಕ್ ಯಾರು ಗೊತ್ತಾ? ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕ ಅಷ್ಟೇ ಅಲ್ಲ, ಈ ಬಡ್ಡಿ ಮಗ ನಿಷೇಧಿತ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಅಂದ್ರೆ JKLF ಸಂಘಟನೆಯ ಮುಖ್ಯಸ್ಥ ಬೇರೆ ಕಾಣ್ರಿ. JKLF ಮುಖ್ಯ ಉದ್ದೇಶವೇ ಭಾರತದಿಂದ ಕಾಶ್ಮೀರ ಹಾಗೂ ಪಾಕಿಸ್ತಾನದ ಬೇರ್ಪಡಿಸಿ ಸ್ವತಂತ್ರ ರಾಷ್ಟ್ರ ಮಾಡೋದನ್ನು ಕನಸು ಕಂಡಿದ್ದ ಈ ಪಾಪಿ ಈ ಜೈಲಲ್ಲಿ ಹೂಟಿಕೆಗಾಗಿ ಕಾಯ್ತಾ ಕೂತಿದ್ದಾನೆ ಬದ್ಮಾಸ್. 1980-90 ದಶಕದಲ್ಲಿ ಕಾಶ್ಮೀರದಲ್ಲಿ ಹೆಚ್ಚಿನ ಅಕ್ರಮ ಶಸ್ತ್ರಾಸ್ತ್ರ ಉಗ್ರ ಚಟುವಟಿಕೆ ನಡೀತಲ್ಲ, ಅದರ ಹಿಂದೆ ಇದೇ ಯೂನಿಸ್ ಮಲ್ಲಿಕ್ ಹೆಸರಿತ್ತು. ಯೂನಿಸ್ ಮಲ್ಲಿಕ್ ಹೆಸರು ಹಲವು ಗಂಭೀರ ಪ್ರಕರಣದಲ್ಲಿ ದಾಖಲಾಗಿತ್ತು. ಟೆರರ್ ಫಂಡಿಂಗ್ ಅಂದ್ರೆ ಭಯೋತ್ಪಾದಕರಿಗೆ ಹಣಕಾಸು ನೆರವು, ಭಾರತ ವಿರುದ್ಧ ಮಸರತ್ತು, ಉಗ್ರ ಸಂಘಟನೆಯ ಬೆಂಬಲ, ಹಿಂಸಾತ್ಮಕ ಪ್ರತಿಭಟನೆಗೆ ಪ್ರಚೋದನೆ ನೀಡುತ್ತಿದ್ದ ಧರ್ಮಾಂತ 1990 ದಶಕದಲ್ಲಿ ನಡೆದ ಅಪಹರಣ, ಹತ್ಯೆ ಪ್ರಕರಣದ ಸಂಚು ಆರೋಪ ಸೇರಿದೆ. ಈಗ ಸರಳಾ ಭಟ್ ಹತ್ಯೆ ಪ್ರಕರಣದಲ್ಲೂ ಪಾಪಿಯು ಆರೋಪಿಯಾಗಿ ಎನ್ಐ ಹೆಸರಿಸಿದೆ. ಯೂನಿಸ್ ಮಲ್ಲಿಕ್ ಜಮ್ಮು ಮತ್ತು ಕಾಶ್ಮೀರದ ಒಬ್ಬ ಪ್ರಮುಖ ಪ್ರತ್ಯೇಕತಾವಾದಿ ನಾಯಕ ಮತ್ತು ಜಮ್ಮು ಕಾಶ್ಮೀರದ ಲಿಬರೇಷನ್ ಫ್ರಂಟ್ ಸಂಘಟನೆ ಮುಖ್ಯಸ್ಥ. ಆರಂಭದ ದಿನಗಳಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸಶಸ್ತ್ರ ಉಗ್ರಗಾಮಿ ಹೋರಾಟ ಮುನ್ನಡೆಸಿದ್ದ ಈತ 1989ರಲ್ಲಿ ಅಂದಿನ ಕೇಂದ್ರ ಗೃಹ ಸಚಿವ ಮುಫ್ತಿ ಮೊಹಮ್ಮದ್ ಸಯೀದ್ ಮಗಳು ರುಬಿಯಾ ಸಯೀದ್ ಅಪಹರಣ ಮತ್ತು 1990ರಲ್ಲಿ ಭಾರತೀಯ ವಾಯುಪಡೆಯ 4 ಅಧಿಕಾರಿಗಳ ಹತ್ಯೆ ಪ್ರಕರಣ ಸೇರಿದಂತೆ ಹಲವು ಗಂಭೀರ ದೇಶದ್ರೋಹ ಕೃತ್ಯದಲ್ಲಿ ಈ ಪಾಪಿ ಪಾಲೆಯಾಗಿದ್ದ ಕಾಣ್ರಿ. 1994 ನಂತರ ತಾನು ಹಿಂಸಾಚಾರದ ಹಾದಿ ಬಿಟ್ಟು ಶಾಂತಿಯುತ ಮತ್ತು ರಾಜತಾಂತ್ರಿಕ ಮಾರ್ಗದ ಮೂಲಕ ಕಾಶ್ಮೀರಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡುವುದಾಗಿ ಘೋಷಿಸಿಕೊಂಡಿದ್ದ. ಆದರೂ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಈತನ ಚಟುವಟಿಕೆ ನಿರಂತರವಾಗಿ ಮುಂದುವರೆದಿತ್ತು. ಉಗ್ರರಿಗೆ ಹಣಕಾಸು ನೆರವು ನೀಡಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಜಮ್ಮು ಮತ್ತು ಕಾಶ್ಮೀರ ಲಿಬರೇಷನ್ ಫ್ರಂಟ್ ನಾಯಕ ಯಾಸಿನ್ ಮಲ್ಲಿಕ್ 2006ರಲ್ಲಿ ಪಾಕಿಸ್ತಾನದಲ್ಲಿ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ ಭೇಟಿಯಾಗಲು ಭಾರತೀಯ ಗುಪ್ತಚರ ಇಲಾಖೆ ಸೂಚಿಸಿತ್ತು ಅಂತ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಹೇಳಿಕೆ ನೀಡಿದ್ದಾನೆ. ಹಫೀಜ್ ಸಯೀದ್ ಭೇಟಿ ನಂತರ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವೈಯಕ್ತಿಕವಾಗಿ ತನಗೆ ಧನ್ಯವಾದ ಅರ್ಪಿಸಿದರು ಅಂತ ಯೂನಿಸ್ ಮಲ್ಲಿಕ್ ಹೇಳಿಕೊಂಡಿದ್ದಾನೆ ಕಾಣ್ರಿ. ಹಾಗಂತ ಮಕಾಂದ ಯೂನಿಸ್ ಬಯಲಲ್ಲಿದ್ದಾನೆ ಅನ್ಕೋಬೇಡಿ, ತಿಹಾರ್ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. 2022ರಲ್ಲಿ ದೆಹಲಿಯ NIA ವಿಶೇಷ ನ್ಯಾಯಾಲಯ ಯೂನಿಸ್ ಮಲ್ಲಿಕ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಈತನ ಮೇಲೆ ಇದ್ದ ಆರೋಪ ಒಂದೆರಡಲ್ಲ ರೀ. ಹಾಗೆ ಯೂನಿಸ್ ಮಾಡಿದ ಆರೋಪಕ್ಕೆ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ. IPC 121 ಭಾರತದ ವಿರುದ್ಧ ಯುದ್ಧ, IPC 1210/121 ಯುದ್ಧದ ಸಂಚು, UAPA ಸೆಕ್ಷನ್ 13 ಕಾನೂನು ಬಾಹಿರ ಚಟುವಟಿಕೆ, UAPA ಸೆಕ್ಷನ್ 15 ಭಯೋತ್ಪಾದಕ ಕೃತ್ಯ, UAPA ಸೆಕ್ಷನ್ 17ರಡಿ ಭಯೋತ್ಪಾದಕ ಹಣ ಸಂಗ್ರಹ, UAPA ಸೆಕ್ಷನ್ 18/20 ಉಗ್ರ ಸಂಘಟನೆಯ ಸದಸ್ಯತ್ವ ಸಂಚು ರೂಪಿಸಿದ ಆರೋಪವಿದ್ದು ಯೂನಿಸ್ ತಪ್ಪೊಪ್ಪಿಗೆ ಕೂಡ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾನೆ. ನ್ಯಾಯಾಲಯ ಸಾಬಿಗೆ 2 ಜೀವಾವಧಿ ಶಿಕ್ಷೆ ಮತ್ತು ಇತರ ಕಾರಾಗೃಹ ಶಿಕ್ಷೆ ಸಮಕಾಲದಲ್ಲಿ ಅನುಭವಿಸುವಂತೆ ಆದೇಶ ನೀಡಿದೆ. ಯೂನಿಸ್ ಮಲ್ಲಿಕ್ ತಿಹಾರ್ ಜೈಲಿನಲ್ಲಿ ಓ ಅಲ್ಲ ಬಚಾವೋ ಅಂತ ಮೊರೆ ಇಡ್ತಿದ್ದಾನೆ ಕಾಣ್ರಿ. ಈಗ ಕಾಶ್ಮೀರ ರಕ್ತ ಚರಿತ್ರೆ ಪುಟದಲ್ಲಿ ಯಾಸಿನ್ ಮಲ್ಲಿಕ್ ಒಮ್ಮೆ ಪ್ರತ್ಯೇಕವಾದದ ಮುಖವಾಗಿದ್ದ, ಇಂದು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಖೈದಿ. ಯಾನಿಸ್ ವಿರುದ್ಧದ ಆರೋಪ ಕೇವಲ ರಾಜಕೀಯವಲ್ಲ, ಭಯೋತ್ಪಾದನೆ ಸಂಚು ಮತ್ತು ಹತ್ಯೆ ಪುಟದಲ್ಲಿದೆ. ಇಷ್ಟೆಲ್ಲ ಹಿನ್ನೆಲೆ ಇರುವ ಯಾನಿಸ್ ರಾಜಕೀಯದಲ್ಲಿ ಇಳಿದಿದ್ದರೆ ರಾಜಕೀಯಕ್ಕೆ ಮರ್ಯಾದೆ ಹೇಗೆ ಬರೋದು? ಯಾನಿಸ್ ಮಲ್ಲಿಕ್ ರಾಜಕೀಯವಾಗಿ ಸಕ್ರಿಯನಾಗಿದ್ದ, ಆದರೆ ಈತನ ರಾಜಕೀಯ ಪಯಣ ಇದೇ ಅದು ಉಗ್ರ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಬೇರ್ಪಡಿಸಲಂತಾಗಿತ್ತು. ಸುಮಾರು 1994ರ ನಂತರ ಯಾಸಿನ್ ಮಲ್ಲಿಕ್ ಸಶಸ್ತ್ರ ಹೋರಾಟ ತ್ಯಜಿಸಿದ್ದೇನೆ, ಅಹಿಂಸಾತ್ಮಕ ರಾಜಕೀಯ ಹೋರಾಟ ಮಾಡ್ತೇನೆ ಎಂದು ಬೊಗಳೆ ಬಿಟ್ಟಿದ್ದ. ನಂತರ ಕಾಶ್ಮೀರ ಸ್ವಯಂ ನಿರ್ಣಯ ಹಕ್ಕು ಸೆಲ್ಫ್ ಡಿಟರ್ಮಿನೇಷನ್ ಅಭಿಯಾನ ನಡೆಸಿದ. ಪಾಕಿಸ್ತಾನಕ್ಕೆ ಹೋಗಿ ಹುರಿಯತ್ ನಾಯಕರೊಂದಿಗೆ ರಾಜಕೀಯ ಮಾತುಕತೆಗಳಲ್ಲೂ ಭಾಗವಹಿಸಿದ್ದ. ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸ್ ಮೂಲಕ ಭಾರತ ಸರ್ಕಾರ ಮತ್ತು ಪಾಕಿಸ್ತಾನ ಎರಡರ ಮೇಲೂ ರಾಜಕೀಯ ಒತ್ತಡ ತರಲು ಸಹ ಪ್ರಯತ್ನಿಸಿದ್ದ. ಆದರೆ ಭಾರತೀಯ ತನಿಖಾ ಸಂಸ್ಥೆ ದೃಷ್ಟಿಯಲ್ಲಿ ರಾಜಕೀಯ ಚಟುವಟಿಕೆಗಳ ಹಿಂದೆ ಇದ್ದಿದ್ದು ತನ್ನೆಲ್ಲ ಕೃತ್ಯಗಳ ಮುಚ್ಚಿ ಹಾಕುವ ಹುನ್ನಾರ. 1990ರ ಮೊದಲು ಆರಂಭದಲ್ಲಿ ಉಗ್ರ ಚಟುವಟಿಕೆಗಳ ಜೊತೆಗೆ ಯಾಸಿನ್ 1994ರ ನಂತರ ರಾಜಕೀಯ ಮತ್ತು ಪ್ರತ್ಯೇಕವಾದಿ ನಾಯಕನಾಗಿ ಪ್ರಚಾರ,
2022 ನಂತರ ಭಯೋತ್ಪಾದಕರಿಗೆ ಹಣಕಾಸು ಪ್ರಕರಣದ ಶಿಕ್ಷೆ, ಅಂದರೆ ಯಾನಿಸ್ ಕೇವಲ ರಾಜಕಾರಣಿಯಲ್ಲ, ಕೇವಲ ಮಿಲಿಟೆಂಟ್ ಕೂಡ ಅಲ್ಲ, ಎರಡು ಮುಖಗಳಲ್ಲಿ ಕಾಣಿಸಿಕೊಂಡ ಗೋಮುಖ ವ್ಯಾಘ್ರ. 1990 ಏಪ್ರಿಲ್ 18 ಶ್ರೀನಗರ ಶೇಖಿ ಕಾಶ್ಮೀರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನರ್ಸ್ ಆಗಿದ್ದ ಸರಳಾ ಭಟ್ ಅಪಹರಿಸಿ ಅತ್ಯಾಚಾರ ನಡೆಸಿ ಗುಂಡಿಕ್ಕಿ ಹತ್ಯೆ ಕುರಿತು ಜಮ್ಮು ಕಾಶ್ಮೀರದ ರಾಜ್ಯ ತನಿಖಾ ಸಂಸ್ಥೆ 737 ಪುಟಗಳ ಚಾರ್ಜ್ ಶೀಟ್ ವಿಶೇಷ ಠಾಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಅದರಲ್ಲಿ JKL ಅಂದಿನ ಮುಖ್ಯ ಕಮಾಂಡರ್ ಯಾಸೀನ್ ಮಲ್ಲಿಕ್ ಹತ್ಯೆಯ ಹಿಂದಿನ ಪ್ರಮುಖ ಸಂಚುಕೋರ. ಚಾರ್ಜ್ ಶೀಟ್ ಪ್ರಕಾರ 1990 ಏಪ್ರಿಲ್ 8ರಂದು ನಲ್ವಾರ ಪೊಲೀಸ್ ಪ್ರದೇಶದಲ್ಲಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಯಾಸೀನ್ ಮಲ್ಲಿಕ್ ತಪ್ಪಿಸಿಕೊಳ್ಳುವಾಗ ಗಾಯಗೊಂಡಿದ್ದ. ಈ ಕಾರ್ಯಾಚರಣೆಗೆ ಮಾಹಿತಿ ಸರಳಾ ಭಟ್ ನೀಡಿದರು ಎಂಬ ಅನುಮಾನ ಅಪಹರಣದ ಸಂಖ್ಯೆಯ ಕಾರಣ ಎನ್ನಲಾಗುತ್ತೆ. ಆದರೆ ತನಿಖೆಯಲ್ಲಿ ಸರಳಾ ಭಟ್ ಮಾಹಿತಿ ನೀಡಿದರು ಎಂಬ ಆರೋಪಕ್ಕೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಆರೋಪ ಸಂಪೂರ್ಣ ಸುಳ್ಳು ಎಂದು NIA ತನ್ನ ಚಾರ್ಜ್ ಶೀಟ್ ಅಲ್ಲಿ ಸ್ಪಷ್ಟಪಡಿಸಿದೆ. ಕಾಶ್ಮೀರಿ ಪಂಡಿತರಲ್ಲಿ ಒಂದು ಭಯ ಹುಟ್ಟಿಸಿ ಅವರನ್ನ ಕಡಿಮೆಯಿಂದ ಹೊರ ಹೋಗುವಂತೆ ಮಾಡುವ ಉದ್ದೇಶದಲ್ಲೇ ಹತ್ಯೆ ನಡೆದಿದೆ ಎಂಬ ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. 2024 ಮಾರ್ಚ್ ಪ್ರಕರಣ NIAಗೆ ವರ್ಗಾಯಿಸಲಾಗಿತ್ತು. ಬಳಿಕ ಅಧಿಕಾರಿಗಳು 3.5 ದಶಕಗಳ ಹಿಂದಿನ ಸಾಕ್ಷಿ ಪತ್ತೆ ಹಚ್ಚಿ ಸಾಕ್ಷ್ಯಾಧಾರ ಸಂಗ್ರಹಿಸಿ ತನಿಖೆ ಪೂರ್ಣಗೊಳಿಸಿದ್ದಾರೆ. ಘಟನೆ ಸಮಯ ಕೆಲಸ ಮಾಡುತ್ತಿದ್ದ ನರ್ಸು, ಪತ್ರಕರ್ತರು ಹಾಗೂ ಸಾಕ್ಷಿದಾರರ ವಿಚಾರಣೆ ನಡೆಸಲಾಗಿದೆ. ಚಾರ್ಜ್ ಶೀಟ್ ಅಲ್ಲಿ ಯಾಸೀನ್ ಮಲಿಕ್ ಜೊತೆಗೆ ಖುರ್ಷಿದ್ ಅಹಮದ್ ಚಾಲ್ಕು, ಅಬ್ದುಲ್ ಹಮೀದ್ ಶೇಖ್, ಮೊಹಮ್ಮದ್ ಯೂನಸ್ ಸೋಫಿ ಆಲಿಯಾಸ್ ಇದ್ರೀಸ್ ಹಾಗೂ ಗುಲಾಂ ಮೊಹಮ್ಮದ್ ಟಪ್ಲು ಇವರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಆದರೆ ಇವರಲ್ಲಿ 3 ಜನ ಆಲ್ರೆಡಿ ಹೂಡ್ ಟಿಕೆಟ್ ತಗೊಂಡಾಗಿದೆ. ಖುರ್ಷಿದ್ ಚಲ್ಕು ಪಾಕಿಸ್ತಾನ ಆಕ್ರಮಿಸಿದ ಕಾಶ್ಮೀರಕ್ಕೆ ಪರಾಜಯ ಆಗಿದ್ದಾನೆ ಎನ್ನುವುದು ಶಂಕೆ ಇದೆ. ಫೋರೋನಿಕ್ಸ್ ಮತ್ತು ಬ್ಯಾಲಿಸ್ಟಿಕ್ ಪರೀಕ್ಷೆಯಲ್ಲಿ ಘಟನಾ ಸ್ಥಳದಲ್ಲಿ ಪತ್ತೆಯಾದ 3 ಕಾಟ್ರೇಜ್ ಒಂದೇ 7.62 ಮಿಮಿ ರೈಫಲ್ ನಿಂದ ಹಾರಿಸಲಾಗಿದೆ ಗುಂಡನ್ನು ಎಂಬುದು ತನಿಖೆಯಿಂದ ನೋಡಲ್ಪಟ್ಟಿದೆ. ಸಾಕ್ಷ್ಯಾಧಾರಗಳ ಹೇಳಿಕೆ, ವೈದ್ಯಕೀಯ ವರದಿ, ಎಲೆಕ್ಟ್ರಾನಿಕ್ ಸಾಕ್ಷ್ಯ ಹಾಗೂ ಇತರೆ ದಾಖಲೆ ಪ್ರಕರಣಕ್ಕೆ ಬಲವಾದ ಆಧಾರವಾಗಿದೆ ಎಂದು NIA ಹೇಳ್ತಿದೆ. ಪೊಲೀಸರ ಪ್ರಕಾರ ಇದು ಕೇವಲ ಒಂದು ಕೊಲೆ ಪ್ರಕರಣವಲ್ಲ, ಕಾಶ್ಮೀರ ಪಂಡಿತರ ವಿರುದ್ಧ ನಡೆಸಲಾಗಿದ್ದ ಸಂಘಟಿತ ಹಿಂಸಾಚಾರದ ಭಾಗ. ಸರಳಾ ಭಟ್ ಪ್ರಕರಣ ಕೇವಲ ಒಂದು ಹತ್ಯೆಯ ಕಥೆಯಲ್ಲ, ಇದು ಹಿಂಸೆ, ಭಯೋತ್ಪಾದನೆ ಮತ್ತು ಮಾನವೀಯತೆಯ ದುರಂತದ ನೆನಪು. 36 ವರ್ಷಗಳ ನಂತರ ನ್ಯಾಯ ದೊರೆತಿದೆಯಾ ಅಥವಾ ಇದು ಮತ್ತೊಂದು ಅಪೂರ್ಣ ಅಧ್ಯಾಯವಾಗಿ ಉಳಿದ್ಬಿಡ್ತದೆಯಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.